ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಆ ಇಂದ ಕ ಗ ಗನ್ಯವರೆಗೂ ಕನ್ನಡ ಟೈಪಿಂಗ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೆ. ಮೊದಲನೇದಾಗಿ ನುಡಿಯನ್ನು ಓಪನ್ ಮಾಡ್ಕೊಂಡು ನೆಕ್ಸ್ಟ್ MS ವರ್ಡಲ್ಲಿ ಹೋಗಿ ನೀವು ಇಲ್ಲಿ ನುಡಿ ಅಕ್ಷರ ಸೆಲೆಕ್ಟ್ ಮಾಡಿ, ಹಂಗೆ ಸೈಜ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಈಗ ನಾನು ನೆಕ್ಸ್ಟ್ ಅಕ್ಷರಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ರಿ. ಚ ಅಂದರೆ ಚ ಬೇಕಂದರೆ ನಿಮಗೆ ಕೀಬೋರ್ಡ್ ಒಳಗೆ ಸಿ, ದೊಡ್ಡ ಚ ಬೇಕು ಅಂದರೆ ಶಿಫ್ಟ್ ಸಿ, ಚಗೆ ಜೆ, ನೆಕ್ಸ್ಟ್ ದೊಡ್ಡ ಚಗೆ ಶಿಫ್ಟ್ ಜೆ, ನ್ಯಾಗೆ ಎಕ್ಸ್, ನ್ಯಾಗೆ ಝಡ್, ನೆಕ್ಸ್ಟ್ ಠಾಗೆ ಕ್ಯೂ, ಶಿಫ್ಟ್ ಕ್ಯೂ ಅಂದರೆ ದೊಡ್ಡ ಠ ಬರ್ತದೆ. ಡಾಗೆ ಡಬ್ಲ್ಯೂ, ನೆಕ್ಸ್ಟ್ ದೊಡ್ಡ ಹಾಗೆ ಶಿಫ್ಟ್ ಡಬ್ಲ್ಯೂ, ನಾಗೆ ಶಿಫ್ಟ್ ಎನ್, ಥಾಗೆ ಟಿ, ದೊಡ್ಡ ಥಾಗೆ ಶಿಫ್ಟ್ ಟಿ, ಡಾ ಡಿ, ದೊಡ್ಡ ಹಾಗೆ ಶಿಫ್ಟ್ ಡಿ, ನೆಕ್ಸ್ಟ್ ನಾಗೆ ಎನ್, ನೆಕ್ಸ್ಟ್ ಹಾಗೆ ಪಿ, ದೊಡ್ಡ ಹಾಗೆ ಶಿಫ್ಟ್ ಪಿ, ಬಾಗೆ ಬಿ, ದೊಡ್ಡ ಹಾಗೆ ಶಿಫ್ಟ್ ಬಿ, ಮಾಗೆ ಮ ಎಂ, ಯಾಗೆ ವೈ, ಆರ್ ಆರಾಗೆ ಆರ್, ಲಾಗೆ ಎಲ್, ವಾಗೆ ವಿ, ಶಾಗೆ ಶಿಫ್ಟ್ ಎಸ್, ದೊಡ್ಡ ಶಾಗೆ ಎಕ್ಸ್, ಸಾಗೆ ಎಸ್, ಹಾಗೆ ಎಚ್, ಲಾಗೆ ಶಿಫ್ಟ್ ಎಲ್. ನೆಕ್ಸ್ಟ್ ಕಾಗುಂತನು ಹಾಗೆ ಟೈಪ್ ಮಾಡೋದು ತೋರಿಸ್ತದೆ ನೋಡ್ರಿ. ಕೆ ಅಂದರೆ ಖಾ ಬರುತ್ತೆ, ಕೆ ಶಿಫ್ಟ್ ಎ ಅಂದರೆ ದೊಡ್ಡ ಖಾ ಬರುತ್ತೆ, ಕೆ ಐ ಕಿ, ಕೆ ಶಿಫ್ಟ್ ಐ ದೊಡ್ಡ ಕೆ ಬರುತ್ತೆ, ಕೆ ಯು ಕು, ಕೆ ಶಿಫ್ಟ್ ಯು ದೊಡ್ಡ ಖೂ ಬರುತ್ತೆ, ಕ್ರೂಗೆ ಕೆ ಶಿಫ್ಟ್ ಆರ್, ಕೆಗೆ ಕೆ ಇ, ಕೆ ದೊಡ್ಡ ಕೆಗೆ ಕೆ ಶಿಫ್ಟ್ ಇ, ಕೆ ಕೈಗೆ ಕೆ ಎಫ್ ಶಿಫ್ಟ್ ವೈ ಕೈ, ಕೋಗೆ ಕೆ ಓ, ದೊಡ್ಡ ಕೋಗೆ ಕೆ ಶಿಫ್ಟ್ ಓ, ಕೌಗೆ ಕೆ ಶಿಫ್ಟ್ ವಿ, ಕಮ್ಗೆ ಕೆ ಶಿಫ್ಟ್ ಎಮ್, ಕಹಾಗೆ ಕೆ ಶಿಫ್ಟ್ ಎಚ್. ಈ ಥರ ನೀವು ಕಾಗುಂತಗಳನ್ನ ಕನ್ನಡದಲ್ಲಿ ಅದು MS ವರ್ಡ್ ಒಳಗೆ ಟೈಪ್ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟು ದೊಡ್ಡ ಖಾ ಬೇಕು ಅಂದರೆ ನಿಮಗೆ ಶಿಫ್ಟ್ ಕೆ ಅಂದರೆ ದೊಡ್ಡ ಖಾ ಬರುತ್ತೆ, ಶಿಫ್ಟ್ ಕೆ ಶಿಫ್ಟ್ ಎ ಅಂತಂದರೆ ಇನ್ನೊಂದು ದೊಡ್ಡ ಖಾ ಬರುತ್ತೆ, ದೀರ್ಘಾಕ್ಷರ ಬರುತ್ತೆ ಖಾ. ಕಿ ಅಂದರೆ ಶಿಫ್ಟ್ ಕೆ ಐ ಕಿ, ಶಿಫ್ಟ್ ಕೆ ಶಿಫ್ಟ್ ಇ, ಶಿಫ್ಟ್ ಕೆ ಶಿಫ್ಟ್ ಐ, ನೆಕ್ಸ್ಟ್ ಶಿಫ್ಟ್ ಕೆ ಯು ಕು, ಶಿಫ್ಟ್ ಕೆ ಶಿಫ್ಟ್ ಯು ದೊಡ್ಡ ಖೂ ಬರುತ್ತೆ, ಕ್ರೂಗೆ ಶಿಫ್ಟ್ ಕೆ ಶಿಫ್ಟ್ ಆರ್, ಕೆಗೆ ಶಿಫ್ಟ್ ಕೆ
ಕೆ. ಶಿಫ್ಟ್ ಕೆ, ಶಿಫ್ಟ್ ಇ ಅಂದರೆ ದೊಡ್ಡ ಕೆ ಬರುತ್ತೆ. ಶಿಫ್ಟ್ ಕೆ, ಶಿಫ್ಟ್ ವೈ ಕೈ. ಶಿಫ್ಟ್ ಕೆ ಓ ಕೋ. ಶಿಫ್ಟ್ ಕೆ, ಶಿಫ್ಟ್ ಓ ದೊಡ್ಡ ಖೋ ಬರುತ್ತೆ. ಕೌಗೆ ಶಿಫ್ಟ್ ಕೆ, ಶಿಫ್ಟ್ ವಿ ಕೌ. ಶಿಫ್ಟ್ ಕೆ, ಶಿಫ್ಟ್ ಎಮ್ ಕಮ್. ಶಿಫ್ಟ್ ಕೆ, ಶಿಫ್ಟ್ ಎಚ್ ಕಹ. ಫ್ರೆಂಡ್ಸ್, ನಿಮಗೆಲ್ಲ ನಾವು ಕೊಡೋ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಂಗೆ ಲೈಕ್ ಕೂಡ ಮಾಡಿರಿ. ಮತ್ತು ನಿಮಗೆ ಡಾಟಾ ಎಂಟ್ರಿಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿರಿ. ಧನ್ಯವಾದಗಳು.